ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡಿ. ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನಾವು ನೋಡ್ಕೊಂಡು ಬರೋಣ. ಸ್ಟಾರ್ಟಿಂಗ್ನಲ್ಲಿ ಅಜಿತ್ ಅವರು ಸ್ಟೇಷನ್ನಲ್ಲಿದ್ದಾಗ ಅವ್ರಿಗೆ ಕಲ್ಲಿಟ್ಟು ಬಿದ್ದಿರತ್ತೆ. ಆಗ ಅಲ್ಲಿರೋ ರೌಡಿಗಳ ಮೇಲೆ ತಮ್ಮ ಕೋಪನ ತೀರಿಸ್ಕೊಳ್ತಾ ಇರ್ತಾರೆ. ಎಷ್ಟು ದುರಹಂಕಾರ ನಿಮಗೆ, ತಪ್ಪು ಕೆಲಸ ಮಾಡಿ ಗಾಂಜಾಲಿ ಬೇರೆ ಮಾಡ್ತಿದ್ದೀರಾ ಅಂತ ಅವರಿಗೆ ಸಕ್ಕದಾಗಿ ಕ್ಲಾಸ್ ತಗೋತಾರೆ. ಆಮೇಲೆ ಹೊರಗಡೆ ಬರ್ತಾರೆ. ಅವ್ರ ಫೋನ್ನ ನೋಡಿದ್ರೆ ತುಂಬಾ ಮಿಸ್ಡ್ ಕಾಲ್ಸ್ ಇರುತ್ತೆ. ಅದು ಯಾರು ಮಾಡಿರ್ತಾರೆ ಅಂದರೆ ನಮ್ಮ ಭೂಮಿನೇ ಮಾಡಿರ್ತಾಳೆ. ಆಗ ಅಯ್ಯೋ ಮಿಸ್ ಸುಜಿತು ತುಂಬಾ ಕಾಲ್ಸ್ ಮಾಡಿದಾರಲ್ವಾ ಅಂತ ಅಂದ್ಕೊಂಡು ಭೂಮಿ ಅವ್ರ ಮೇಲೆ ಕಾಳಜಿ ತೋರಿಸಿರೋದನ್ನು ನೆನ್ಪು ಮಾಡ್ಕೊಳ್ತಾರೆ. ಅದಾದಮೇಲೆ ಮತ್ತೆ ಕಾಲ್ ಬ್ಯಾಕ್ ಮಾಡ್ತಾರೆ. ಆದರೆ ಕಾಲ್ ಕನೆಕ್ಟ್ ಆಗೋದೇ ಇಲ್ಲ. ಇಲ್ಲಿ ಭೂಮಿಯವರು ಆಮೇಲೆ ಮನಸ್ಸೆಲ್ಲ ಅಂದ್ಕೊಳ್ತಾರೆ, ಭೂಮಿ ಇವಳೇನಾದರೂ ಮಾಡ್ಕೊಂಡಿರ್ಬೋದಾ, ಯಾಕೆ ಫೋನ್ ಹೋಗ್ತಿಲ್ಲ, ಏನಾದರೂ ಅನಾಹುತ ಮಾಡ್ಕೊಂಡ್ಬಿಡ್ಲಾ ಆಚೆ ಕಡೆ ಬಂದುಬಿಟ್ಟು ಅಂತ ಅಜಿತ್ ಮನಸ್ಸಲ್ಲೇ ಅಂದ್ಕೊಳ್ತಿರ್ತಾರೆ. ಅಷ್ಟರಲ್ಲಿ ಶ್ರವಣ್ ಮಾವ ಅವರು ಅಜಿತ್ಗೆ ಕಾಲ್ನ ಮಾಡ್ತಾರೆ. ಅಜಿತ್, ನೀನು ಆರಾಮಾಗಿದೆಯಾ ತಾನೆ, ನಿನ್ನ ತಲೆಗೆ ಕಲ್ಲಿನಿಟ್ಟು ಬಿದ್ದಿದೆಯಂತೆ ಭೂಮಿ ಹೇಳ್ತಾ ಇದ್ಲು ಅಂತ ಶ್ರವಣ್ ಅವರು ತುಂಬ ಟೆನ್ಷನ್ ಮಾಡಿಕೊಂಡು ಹೇಳ್ತಾರೆ. ಆಗ ಅಜಿತ್ ಅವರು, ಹಾಂ ಮಾವ, ಸಣ್ಣ ಗಾಯ ಅಷ್ಟೆ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ ಅಂತಲೂ ಕೇಳ್ತಾರೆ. ಆಗ ಶ್ರವಣ್ ಅವರು, ಅಲ್ಲ ಕಣೋ, ಭೂಮಿ ಅಲ್ಲಿಗೆ ಬಂದಿಲ್ವಾ, ಅವಳು ಮನೇಲೂ ಇಲ್ಲ ಕಣೋ ಅಂತ ಹೇಳ್ತಾರೆ. ಆಗ ಅಜಿತ್ ತುಂಬ ಕೋಪ ಬರುತ್ತೆ. ಏನು ಮಾವ, ನಿಮಗೆ ಬುದ್ಧಿ ಇಲ್ವಾ, ಅವಳನ್ನು ಆಚೆ ಕಳಿಸಿದ್ದೀರಲ್ಲ, ಈಗ ಕಾರ್ಪೊರೇಟರ್ ಕಡೆಯವರು ಸುತ್ತಾನೇ ಇದ್ದಾರೆ, ಅವಳಿಗೇನಾದರೂ ಅನಾಹುತ ಮಾಡಿದ್ರೆ ಏನು ಮಾಡೋದು ಅಂತ ಕೇಳ್ತಾರೆ. ಮತ್ತು ಭೂಮಿ ಬಗ್ಗೆ ತುಂಬಾ ಕೇರ್ ಮಾಡ್ತಾರೆ, ತುಂಬ ಚಿಂತೆ ಮಾಡ್ತಾರೆ. ಅದೇ ಚಿಂತೆಯಲ್ಲಿ ಶ್ರವಣ್ ಅವ್ರ ಮೇಲೆ ತುಂಬ ರೇಗಾಡ್ತಾರೆ. ಆಗ ಶ್ರವಣ್ ಅವರು, ಭೂಮಿ ಯಾರಿಗೂ ಹೇಳ್ದೆ ಹೊರಟೋಗ್ಬಿಟ್ಟಿದ್ದಾಳೆ ಅಂತ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದ್ರು. ಅಜಿತ್ ಅವರು ಸಮಾಧಾನ ಆಗಲ್ಲ, ಇನ್ನೂ ಕೋಪ ಹೆಚ್ಚು ಮಾಡ್ಕೊಳ್ತಾನೆ ಇರ್ತಾರೆ. ಅಷ್ಟರಲ್ಲಿ ಭೂಮಿನ ಹುಡುಕಬೇಕು ಅಂತ ಶ್ರವಣ್ ಅವ್ರು ಕೂಡ ಮನೆಯಿಂದ ಆಚೆ ಕಡೆ ಬರ್ತಾರೆ. ಈ ನಡುವೆ ಭೂಮಿ ಸೈಕಲ್ನ ತುಳಿದುಕೊಂಡು ಅಜಿತ್ಗೆ ಏನಾಗಿರಬಹುದು ಅಂತ ನೋಡೋಕೆ ಪೊಲೀಸ್ ಸ್ಟೇಷನ್ ಕಡೆಗೆ ಹೋಗ್ತಾನೆ ಇರ್ತಾಳೆ. ಅವಳನ್ನು ಕಂಡ ತಕ್ಷಣ ಸ್ಟೇಷನ್ನಲ್ಲಿ ಅಜಿತ್ ಹೊಡೆಸ್ಕೊಂಡಿರೋ ರೌಡಿಗಳು ಅವಳನ್ನು ಸುತ್ತುವರಿತಾರೆ. ಓ, ಇವಳು ಅಜಿತ್ ಹೆಂಡ್ತಿನಾ, ನಮ್ಮನ್ನು ಚೆನ್ನಾಗಿ ರೂಪಿಟ್ಟಿದ್ದಾನೆ, ಈಗ ಇವಳಿಗೆ ನಾವು ಸ್ವರ್ಗ ತೋರಿಸೋಣ ಅಂತ ಕೆಟ್ಟದಾಗಿ ಮಾತಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಆಕೆ ಮೇಲೆ ಕೈ ಹಾಕೋಕ್ಕೂ ಸಹ ಮುಂದಾಗ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ವಂಶಿಯವರು ಎಂಟ್ರಿ ಕೊಟ್ಟೇ ಬಿಡ್ತಾರೆ. ರಾತ್ರಿ ಹೊತ್ತು ಹೆಣ್ಮಕ್ಳು ನೆಮ್ಮದಿಯಾಗಿ ಓಡಾಡೋ ಹಾಗೂ ಇಲ್ವಲ್ಲ ಈ ಕಾಲದಲ್ಲಿ ಅಂತ ರೌಡಿಗಳಿಗೆ ಸರಿಯಾಗಿ ಬಾರಿಸ್ತಾರೆ. ಇದನ್ನೆಲ್ಲ ನೋಡಿರೋ ಭೂಮಿಗೆ ವಂಶಿಯವ್ರಿಗೆ ಥ್ಯಾಂಕ್ಸನ್ನು ಹೇಳಿ ಥ್ಯಾಂಕ್ಸ್ ಹೇಳ್ತಾಳೆ. ಆಗ ವಂಶಿಯವರು, ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು, ಆದರೆ ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ, ಇಷ್ಟೊತ್ತಲ್ಲಿ ಒಬ್ಬರೇ ಬಂದಿದ್ದೀರಲ್ಲ, ಬುದ್ಧಿ ಇಲ್ವಾ ನಿಮಗೆ ಅಂತ ಕೇಳ್ತಾರೆ. ಆಗ ಭೂಮಿ, ಅದೆಲ್ಲ ನಮಗೆ ಬೇಡವಾದ ವಿಚಾರ, ನನ್ನ ಪಾಡಿಗೆ ನಾನು ಹೋಗ್ತೀನಿ ಬಿಡಿ ಅಂತ ಹೇಳ್ತಾರೆ. ಆಗ ವಂಶಿಯವರು, ಇಂಥ ರಾತ್ರಿನಲ್ಲಿ ನೀವೊಬ್ಬರೇ ಹೋಗೋದು ಸೇಫ್ ಅಲ್ಲ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ, ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾರೆ. ಆಗ ಭೂಮಿಯವರು ಪೊಲೀಸ್ ಸ್ಟೇಷನ್ಗೆ ಅಂತಲೂ ಹೇಳ್ತಾರೆ. ವಂಶಿಯವರು ಜೀಪ್ನಲ್ಲಿ ಭೂಮಿನ ಕೂರಿಸ್ಕೊಂಡು ಅವರ ಸೈಕಲ್ನ ಎತ್ತಿ ಇಟ್ಕೊಂಡು ಸ್ಟೇಷನ್ಗೆ ಹೊರಡ್ತಾರೆ. ಭೂಮಿನ ವಂಶಿಯವರು ಸೇಫಾಗಿ ಕರ್ಕೊಂಡು ಬಂದಿರೋದನ್ನು ನೋಡಿ ಅಜಿತ್ಗೆ ಜೀವ ಬಂದಂಗೆ ಆಗತ್ತೆ. ಮತ್ತು ಸತ್ಯ ಅವರು ಮತ್ತು ಸದಾನಂದ ಅವರು ಇಬ್ಬರು ಅಲ್ಲಿಗೆ ಬರ್ತಾರೆ. ಆಗ ಅಜಿತ್ ಅವರು, ಸತ್ಯಣ್ಣ, ಭೂಮಿ ನಿಮ್ಮ ತಂಗಿ ಹೇಳ್ದೆ ಕೇಳದೆ ಬಂದಿದ್ದಾಳೆ, ಏನಾದರೂ ಅನಾಹುತ ಆಗಿದ್ದರೆ ಏನು ಮಾಡಲಿ ನಾನು ಅಂತ ಹೇಳ್ತಾರೆ. ಆಗ ಸತ್ಯ ಅವರು, ನೀನು ಹೆಂಡತಿ ಮೇಲೆ ನಿನಗಿರೋ ಪ್ರೀತಿ ನನಗೆ ಗೊತ್ತು, ಮೊದಲು ಗಾಯಕ್ಕೆ ಬ್ಯಾಂಡೇಜ್ ಹಾಕ್ಕೊಳ್ಳಪ್ಪ ಅಂತಲೂ ಹೇಳ್ತಾರೆ. ಆಗ ಅಜಿತ್ ಅವರು, ನನ್ನ ಗಾಯಕ್ಕಿಂತ ನನ್ನ ಭೂಮಿನೇ ಮುಖ್ಯ, ಅವಳೊಬ್ಳು ಇದ್ದರೆ ನನಗೆಲ್ಲ ಇದ್ದಂಗೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲೇ ಭೂಮಿ ಅಲ್ಲಿಗೆ ಎಂಟರ್ ಆಗ್ತಾಳೆ. ಭೂಮಿಯವರು, ಸಾಹೇಬ್ರೆ ಏನಾಯಿತು ನಿಮಗೆ, ರಕ್ತ ಹೋಗ್ತಿದೆ, ಸತ್ಯಣ್ಣ ನೀವು ಹಾಗೆ ನಿಂತಿದ್ದೀರಲ್ಲ, ಬ್ಯಾಂಡೇಜ್ ಹಾಕಬೇಕು ತಾನೇ ಅಂತ ಹೇಳ್ತಾರೆ. ಆಗ ಅಜಿತ್ ಅವರು, ನೋವಿಲ್ಲ ಭೂಮಿ, ನೀನು ಪ್ರೀತಿ ಮಾಡ್ತೀಯ ಅಂದರೆ ನಂಗೆ ನೋವೇ ಆಗಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಭೂಮಿ ತಕ್ಷಣ ಸೀರಿಯಸ್ ಆಗಿ ಅಜಿತ್ನ ತಲೆಗೆ ಬಟ್ಟೆನ ಕಟ್ಟಿ ಬ್ಯಾಂಡೇಜ್ ಮಾಡ್ತಾಳೆ. ಆದರೆ ಅಜಿತ್ ಮತ್ತೆ ಕೋಪದಿಂದನೇ ಹೇಳ್ತಾರೆ, ನೀನು ಹೇಳ್ದೆ ಕೇಳ್ದೆ ಯಾಕೆ ಆಚೆ ಬಂದೆ ಅಂತ ಕ್ವೆಶನ್ ಮಾಡ್ತಾರೆ.
ಆಗ ಭೂಮಿ, ಸಾಹೇಬ್ರೆ ನಿಮ್ಮ ತಲೆಗೆ ಕಲ್ಲಿನ ಇಟ್ಟು ಬಿತ್ತಲ್ಲ, ಅದನ್ನು ನೋಡಿ ನನ್ನ ಕೈಲಿ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಬಂದುಬಿಟ್ಟೆ ಅಂತ ಹೇಳ್ತಾಳೆ. ಭೂಮಿ ಮಾತನ್ನು ಕೇಳಿ ಅಜಿತ್ ಸ್ವಲ್ಪ ಸೈಲೆಂಟ್ ಆಗ್ತಾನೆ. ಅದೇ ಟೈಮ್ನಲ್ಲಿ ಭೂಮಿಗೆ ಕೆಮ್ಮು ಶುರುವಾಗಿ ನೀರನ್ನು ಕೇಳ್ತಾಳೆ. ಆಗ ಸದಾ ಅವರು ನೀರು ತರೋ ಬದಲು ವಂಶಿ ಅವರು ಅಲ್ಲಿಗೆ ಬಂದು ಎಳೆನೀರನ್ನು ಭೂಮಿ ಕೈಗೆ ಕೊಡ್ತಾರೆ. ಆಮೇಲೆ ಆ ಭೂಮಿ ಬಗ್ಗೆ ಕೇರ್ ಮಾಡ್ತಿರೋದನ್ನು ನೋಡಿ ಅಜಿತ್ ಅವ್ರಿಗೆ ಇಷ್ಟನೇ ಆಗಲ್ಲ. ಅಜಿತ್ ಅವರು, ನಿಮ್ಮ ಜಾಸ್ತಿ ಆಯಿತು, ನೀವು ಬಂದಿರೋದು ಸ್ಟೇಷನ್ಗೆ ಅನ್ನೋದನ್ನು ಮರಿಬೇಡಿ ಅಂತ ಹೇಳ್ತಾರೆ. ಆಗ ಭೂಮಿ, ರೌಡಿಗಳು ನನ್ನ ಮೇಲೆ ಅಟ್ಯಾಕ್ ಮಾಡಿದರು, ಆಗ ವಂಶಿಯವರು ದೇವ್ರಂತೆ ಬಂದು ನನ್ನನ್ನು ಸೇಫ್ ಮಾಡಿದರು ಅಂತ ಅಲ್ಲಿ ಆಗಿರುವಂಥ ಸಿಚುವೇಶನ್ಸ್ನ ಹೇಳ್ತಾಳೆ. ಆಗ ಅಜಿತ್ ಅವರು, ಹೌದಾ ಸರ್, ಥ್ಯಾಂಕ್ ಯು ಸೋ ಮಚ್, ನಂಗೆ ಗೊತ್ತಾಗಲಿಲ್ಲ, ಡೋಂಟ್ ಮೈಂಡ್ ಅಂತಲೂ ಹೇಳ್ತಾರೆ. ಹಾಗೆ ವಂಶಿಯವರು, ಇರಲಿ ಬಿಡಿ ಸರ್, ನಿಮ್ಮ ಹೆಂಡತಿ ಎಷ್ಟು ಕೇರಿಂಗ್ ಮಾಡೋರು, ಇಂಥ ಹೆಂಡತಿ ಯಾರಿಗೆ ಸಿಗೋಕ್ಕೆ ಸಾಧ್ಯ ಅಂತಲೂ ಹೇಳ್ತಾರೆ. ಈ ಮಾತನ್ನು ಕೇಳ್ತಾನೆ ವಂಶಿಯವರು ಹಿಂದೆ ಅದೇ ಊರಿಗೆ ಬಂದಾಗ ಅವ್ರಿಗೆ ಹಾವು ಕಡ್ದಾಗ ಭೂಮಿಯವರು ನಾಟಿ ಔಷಧಿನ ಕೊಟ್ಟು ಅವ್ರಿಗೆ ಊಟಕ್ಕೆಲ್ಲ ಬಡಿಸಿದ್ದೆಲ್ಲ ನೆನ್ಪು ಮಾಡ್ಕೊಳ್ತಾರೆ. ಅದು ಒಂಥರ ನನಗೆ ಮರು ಜೀವ ಕೊಟ್ಟಿದ್ರು ಅಂತ ವಂಶಿಯವರು ಹೇಳ್ತಾರೆ. ಅದಾದಮೇಲೆ ಅಜಿತ್ ಮತ್ತು ಶ್ರವಣ್ ಇಬ್ಬರು ಭೂಮಿಯವ್ರನ್ನ ಉಳಿಸಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ವಂಶಿಯವ್ರಿಗೆ ಹೇಳ್ತಾರೆ. ಹಾಗೆ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತಲೂ ಒತ್ತಾಯ ಮಾಡ್ತಾರೆ. ವಂಶಿಯವರು ಮೊದಲು ಬೇಡ ಅಂತಲೇ ನಿರಾಕರಿಸ್ತಾರೆ. ಬಟ್ ಎಲ್ಲರೂ ಫೋರ್ಸ್ ಮಾಡಿರೋದಕ್ಕೆ ಒಪ್ಕೊಳ್ತಾರೆ. ಮನೆಯಲ್ಲಿ ಸಂಗೀತ ಮತ್ತು ರಾಮ್ಗೆ ಭೂಮಿ ಬಗ್ಗೆನೇ ತುಂಬ ಚಿಂತೆ ಆಗ್ತಿರುತ್ತೆ. ಅಷ್ಟರಲ್ಲೇ ಶ್ರವಣ್ ಅವರು ಕಾಲನ್ನು ಮಾಡಿಬಿಟ್ಟು ನಾವೆಲ್ಲರೂ ಸೇಫಾಗಿದ್ದೀವಿ ಅಂತ ಹೇಳ್ತಾರೆ. ಇಲ್ಲಿ ಸಂಗೀತ ಅವರು, ಭೂಮಿಗೇನೂ ಆಗಿಲ್ವಲ್ಲ, ಅಷ್ಟೇ ಸಾಕು, ನಾನು ದೇವ್ರಿಗೆ ದೀಪ ಹಚ್ತೀನಿ ಅಂತ ಹೇಳಿ ದೀಪ ಹಚ್ತಾರೆ. ಈ ಮಧ್ಯೆ ದೇವಿಯಾನಿ ಅಜ್ಜಿಯವ್ರ ಹತ್ರ ಬಂದು, ಅತ್ತೆ ಎಲ್ಲನೂ ಸರಿಯಾಗಿದೆ, ಈಗ ನಮ್ಮ ಮಂಜುನ ಮನೆಗೆ ಕರೆಸ್ಕೊಂಡ್ರೆ ಹೇಗಿರುತ್ತೆ ಅಂತ ಕ್ವೆಶನ್ ಮಾಡ್ತಾಳೆ. ಆಗ ಅಜ್ಜಿಯವರು, ಬೇಡ ದೇವಿಯಾನಿ, ಅವಳು ಇಲ್ಲಿಗೆ ಬಂದರೆ ಅಜಿತ್ ಭೂಮಿ ನಡುವೆ ಸುಮ್ಮನೆ ಜಗಳಗಳು ಸ್ಟಾರ್ಟ್ ಆಗುತ್ತೆ, ಮೊದಲು ಅವಳಿಗೆ ಒಂದು ಗಂಡು ಹುಡ್ಕೋಣ, ಆಮೇಲೆ ಕರೆಸೋಣ ಅಂತ ಹೇಳ್ತಾರೆ. ಅಜ್ಜಿ ಈ ಥರ ನಿಷ್ಠುರವಾಗಿ ಬೇಡ ಅಂತ ಹೇಳಿದ್ದಕ್ಕೆ ದೇವಿಯಾನಿಗೆ ಸಖತ್ ಕೋಪ ಬರುತ್ತೆ. ಈ ಮುದುಕಿ ನನ್ನ ಮಗಳನ್ನ ಬರಬೇಡ ಅಂತ ಹೇಳ್ತಿದ್ದಾಳಲ್ಲ, ಆದಷ್ಟು ಬೇಗ ಅಂಜುನ ಕರೆಸ್ತೀನಿ, ನನ್ನ ಮಗಳನ್ನ ಕರೆಸ್ಬೇಡ ಅನ್ನೋಕ್ಕೆ ನೀನು ಯಾರು ಅಂತ ಅವಳೊಳಗೆ ಹಲ್ಲನ್ನು ಕಚ್ತಾ ಇರ್ತಾರೆ. ಭೂಮಿನ ಕೈಕಾಲು ಮುರಿಸ್ಬೇಕು ಅಂತ ಅಂದ್ಕೊಂಡಿರೋ ದೇವಿಯಾನಿಗೆ ಭೂಮಿ ಸೇಫಾಗಿ ಬಂದಿರೋದು ನೋಡಿ ಸಖತ್ ಹೊಟ್ಟೆ ಉರಿಯುತ್ತೆ. ಹಾಗೆಯೇ ಮರುದಿನ ಭೂಮಿ ಮತ್ತು ಅಜಿತ್ ಮನೆಗೆ ಬರ್ತಾರೆ. ಸಂಗೀತ ಮತ್ತು ಅಜ್ಜಿಯವರು ಭೂಮಿಯನ್ನು ಬೈದರು. ಅವರಿಬ್ಬರು ತುಂಬ ಸೇಫಾಗಿ ಮನೆಗೆ ಬಂದಿದ್ದಕ್ಕೆ ತುಂಬ ಖುಷಿ ಪಡ್ತಾರೆ. ಆಮೇಲೆ ವಂಶಿಯವ್ರು ಹೆಲ್ಪ್ ಮಾಡಿರೋ ಬಗ್ಗೆನೂ ಅಜ್ಜಿ ಮತ್ತು ಸಂಗೀತ ಅವರು ತಿಳ್ಕೊಳ್ತಾರೆ. ಆಗ ಅಜ್ಜಿಯವರು, ನೀನಿವತ್ತು ನನ್ನ ಮನೆ ನಂದಾದೀಪನ ಕಾಪಾಡಿದ್ಯಾ, ತುಂಬ ಥ್ಯಾಂಕ್ಸ್ ಅಪ್ಪ ಅಂತಲೂ ಹೇಳ್ತಾರೆ. ಆಗ ವಂಶಿಯವರು ಅದೇ ದಿನ ಮನೆಯಲ್ಲಿ ಉಳಿದುಕೊಳ್ತಾರೆ. ಬೆಳಗ್ಗೆ ವಂಶಿಯವರು ರಂಗೋಲಿನ ಹಾಕ್ತಾ ಇರ್ತಾರೆ. ಭೂಮಿಯವರು ಬಂದುಬಿಟ್ಟು, ನೀವು ತುಂಬಾ ಅದೃಷ್ಟವಂತರು, ನಿಮ್ಮನ್ನು ಮದುವೆ ಆಗೋ ಹುಡುಗಿ ತುಂಬ ಅದೃಷ್ಟವಂತೆ, ರಂಗೋಲಿ ಹಾಕ್ತೀರಾ, ಎಲ್ಲ ಕೆಲಸ ಮಾಡ್ತೀರಾ ಅಂತ ಹೇಳ್ತಾರೆ. ಆಗ ವಂಶಿಯವರು, ಹಾಗಂತೀರಾ, ನಿಮ್ಮಂಥ ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ರೆ ಪಕ್ಕ ನಾನು ಮದುವೆ ಆಗ್ತೀನಿ ಅಂತಲೂ ಹೇಳ್ತಾರೆ. ಇಬ್ಬರು ನಗ್ತಾ ಮಾತಾಡ್ತಿರೋದನ್ನು ಅಜಿತ್ ಅವರು ನೋಡ್ತಾರೆ. ತುಂಬಾ ಅಸೂಯೆ ಪಡ್ತಾರೆ. ಹೊಟ್ಟೆ ಉರಿ ಶುರುವಾಗ್ಬಿಟ್ಟಿರುತ್ತೆ. ನನ್ನ ಹೆಂಡತಿ ಜೊತೆ ಇನ್ನೊಬ್ಬರು ಚೆನ್ನಾಗಿ ಮಾತಾಡ್ತಿದ್ದಾರಲ್ಲ ಅಂತ ತುಂಬಾ ಒಂಥರ ಅಸಮಾಧಾನ ಆಗ್ತಿರುತ್ತೆ. ಅಜಿತ್ಗೆ ಭೂಮಿ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ. ಇವರಿಬ್ಬರು ಖುಷಿಯಲ್ಲಿದ್ದಾಗ ಅಜಿತ್ ಅವರು ಮುಂದೆ ಏನು ಮಾಡ್ತಾರೆ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬಾಯ್, ಟೇಕ್ ಕೇರ್, ನಮಸ್ಕಾರ.